ನೋಡಿ ನಾವು ಇವತ್ತು ರಾಜ್ ನಾಯಕ್ ಬರ್ತ್ಡೇ ಇದು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ನೋಡಿ ಇದು ಕೇಕ್, ಹಾಗೆ ದೀಪ ಹೊತ್ತಿಸಿಟ್ಟಿದ್ದೇನೆ. ಹಾಗೆ ಅವನಿಗೆ ಇದು ಪ್ರೈಸ್ ಸಿಕ್ಕಿದೆ ನೋಡಿ, ಪ್ರೈಸ್. ಮತ್ತೆ ಇದೊಂದು ಪ್ರೈಸ್ ಸಿಕ್ಕಿದೆ. ಇದೆಲ್ಲಿ ಡ್ಯಾನ್ಸ್ ಕ್ಲಾಸ್ ಇದ್ದು, ಮೆಥಡ್ ಡ್ಯಾನ್ಸ್ ಕ್ಲಾಸ್. ಹಾಗೇನೆ 2 ಮೆಡಲ್ ಸಿಕ್ಕಿದೆ ಅವನಿಗೆ ನೋಡಿ. ಇದು ಅವನ ಮೆಡಲ್. ಇನ್ನೊಂದು ಇದು ಮೆಡಲ್. ಈಗ ಹಾಕೋ, ಕುತ್ತಿಗೆ ಹಾಕೋ, ಹಾಕೋ ಹಾಕೋ, ಕುತ್ತಿಗೆ ಹಾಕೋ. ಇದು ಆಗ್ತದಾ? ಅದು ಈಗ ಬರ್ತ್ಡೇ ಮಾಡ್ತೇವೆ. ನಿನ್ನ ಹೆಸರು ಸುಮಿತ್. ಇವೊಂದು ಹೆಸರು ಸುಮಿತ್. ನಿಂದು ಅಮಿತ್. ನಿಂದು ನವನೀತ್. ಇದು ರಾಜ್, ಅವನ ಫ್ರೆಂಡ್. ಈಗ ಬರ್ತ್ಡೇ, ಕೇಕ್ ಕಟ್ ಮಾಡಿ. ನಿಲ್ಲಿ, ನಾನು ಸಹ ನಿಲ್ತಿದ್ದೇನೆ. ಹಾ, ಈಗ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ರಾಜ್, ಹ್ಯಾಪಿ ಬರ್ತ್ಡೇ ಟು ಯು ರಾಜ್. ನಂಗೆ ಅಮ್ಮನಿಗೆ ಒಂದು ಚಿಲ್ಡ್ರನ್ಸ್ ಡೇ ದಿವಸ ಬರ್ತ್ಡೇ ಅವರಿಗೆಲ್ಲ ಕೊಡಿ. ಇವತ್ತು ನನ್ನ ಮಗನ ಬರ್ತ್ಡೇ. ಅವನ ಫ್ರೆಂಡ್ಸ್ ಜೊತೆ ಮಲ್ಪೆ ಬೀಚಿಗೆ ಹೋಗುತ್ತಿದ್ದೇವೆ. ಮಲ್ಪೆ ಬೀಚ್ ಅಲ್ಲಿ ಇದ್ದೇವೆ ನೋಡಿ ಗೆಳೆಯರೆ. ನೋಡಿ, ಮಲ್ಪೆ ಬೀಚ್ ಅಲ್ಲಿ ಎಂತದೊಂದು ಪ್ರೋಗ್ರಾಮ್ ಆಗ್ತಾ ಉಂಟು. ಉಡುಪಿ ವಲಯ ಕ್ರೀಡೋತ್ಸವ ಅಂತ ಆಗ್ತಾ ಉಂಟು ನೋಡಿ. ಉಡುಪಿ ವಲಯ ಕ್ರೀಡೋತ್ಸವ ಅಂತ ಫುಲ್ ಚೇರ್ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ. ಇದು ರಾತ್ರಿ ಪ್ರೋಗ್ರಾಮ್ ಇರ್ಬೋದು ನೋಡಿ. ಅಲ್ಲಿ ಸ್ಟೇಜ್ ಅದು ಇದೆಲ್ಲ ಇದು ಚೇರ್ ಎಲ್ಲ ಹಾಕಿದ್ದಾರೆ.
ಇವತ್ತು ರಜೆ ಆದ ಕಾರಣ ಫುಲ್ ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ. ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ನೋಡಿ ಅಲ್ಲಿ ಸಹ ತುಂಬಾ ಜನ ಇದ್ದಾರೆ. ಇಲ್ಲಿ ಜಾಗವೇ ಇಲ್ಲ ನಿಲ್ಲಿಕ್ಕೆ, ಅಷ್ಟು ಜನ ಇದ್ದಾರೆ ನೋಡಿ. ಅಮಿತ್, ಸುಮಿತ್, ನವನೀತ್, ರಾಜ್, ವನಿತಾ, ಪ್ರಭಾಕರ್ ಎಲ್ಲರಿದ್ದಾರೆ ನೋಡಿ. ಇದು ಒಂಟೆ. ಹೇಗೆ ನೋಡಿ ಅದರದ್ದು ಪಾದ ನೋಡಿ ಹೇಗೆ ಉಂಟು ನೋಡಿ. ಏನು ಮಾಡುದಿಲ್ಲ ಅಲ್ಲ, ಏನ್ ಮಾಡ್ತೀಯಾ? ಇಲ್ಲ ಅಲ್ಲ. ನೋಡಿ ಈ ಒಂಟೆಯ ಮೇಲೆ ಸಣ್ಣ ಮಗು ಕೂತಿದೆ ನೋಡಿ. ನೋಡಿ ಬರ್ತಾ ಇದ್ದಾರೆ ನೋಡಿ ಹೇಗೆ ಅಂತ ನೋಡಿ. ಸಣ್ಣ ಮಗು ಮೇಲಿಂದ ಇವರನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನೋಡಿ ಒಂಟೆ ಬಿಟ್ಟು ಕುದುರೆ ಸಹ ಉಂಟು ಅಲ್ಲಿ ನೋಡಿ. ಅದು ದೂರದಲ್ಲಿ ನಿಮ್ಗೆ ಕಾಣುದಿಲ್ಲ ಅಷ್ಟು. ನಾನೀಗ ಹತ್ತಿರ ಹೋಗ್ತಾ ಇದ್ದೇನೆ ನೋಡಿ. ಇದು ಕುದುರೆ ನೋಡಿ. ಇಬ್ರು ಇದ್ದಾರೆ, ಇಬ್ರು ಹೋಗ್ತಾ ಇದ್ದಾರೆ. ಮಕ್ಕಳು ಇದು ದಿಬ್ಬದಲ್ಲಿ, ಮರಳಿನ ದಿಬ್ಬದಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡಿ ಇಲ್ಲಿ ಗಾಳಿಪಟ ನೋಡಿ. ಈ ಗಾಳಿಪಟ ಹಾರಿಸ್ತಾರೆ ಅವರು, ಮತ್ತೆ ಈ ಗಾಳಿಪಟ ಸೇಲ್ ಸಹ ಮಾಡ್ತಾರೆ. ಒಂದು ಗಾಳಿಪಟಕ್ಕೆ ಎಷ್ಟು? 100 ರೂಪಾಯಿ ಅಂತ ಒಂದು ಗಾಳಿಪಟ. ಬೀಚಲ್ಲಿ ಸಿಗ್ತದೆ. ನೋಡಿ ಎಷ್ಟು ಹಾರ್ತದೆ ನೋಡಿ. ಮಕ್ಕಳ ಆಟ ಆಡುವುದು ಇಲ್ಲಿ, ಮಕ್ಕಳು ಆಟ ಆಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾರೆ. ಇದು ಪಾಯಿಂಟ್ ಬಾಲ್ ಅಂತ ಹೇಳಿ, ಆ ಬಾಟ್ಲಿಗೆ ಇಲ್ಲಿಂದ ಈ ಗನ್ನಿಂದ ಹೊಡಿತಾರೆ. ನೋಡಿ ಇದು ಸಣ್ಣ ಮಕ್ಕಳು, ಇದು ಸಣ್ಣ ಮಕ್ಕಳು ಹತ್ತಿ ಎಲ್ಲ ಆಟ ಆಡ್ತಾರೆ. ಯಾವ ರೀತಿ ಆಟ ಆಡ್ತಾರೆ. ಬೈಕ್ ರೈಡಿಂಗ್, ಇದು ಬೈಕ್ ರೈಡಿಂಗ್ ನೋಡಿ. ನಮ್ದು ಯೂಟ್ಯೂಬ್ ಚಾನಲ್ ಪ್ರಭಾ ಅಜ್ಜಕಾರ್. ಇವರು ಬೈಕ್ ರೈಡ್ ಮಾಡ್ತಾರೆ. ಇವರ ಹತ್ರ ಹೇಳಿ ಸರ್, ಇವರು ಗೊತ್ತಿಲ್ಲದವರಿಗೆ ಅವರು ಕಲಿಸಿ ಕೊಡ್ತಾರೆ. ಅಲ್ಲಿವರೆಗೆ ಹೋಗಿ ಮತ್ತೆ ಹಿಂದೆ ಬಳಸ್ತಾರೆ. ಥ್ಯಾಂಕ್ ಯು. ನೋಡಿ ಗಾಳಿಪಟ ಹಾರ್ತಾ ಉಂಟು. ನೋಡಿ ಇವರು ಸಹ ಇವತ್ತು ಬೀಚಿಗೆ ಬಂದಿದ್ದಾರೆ.
ನೋಡಿ ಇವರು ಸಹ ಬೀಚಿಗೆ ಬಂದಿದ್ದಾರೆ. ನೀವೊಂದು ಸಹ ಹಾಯ್ ಮಾಡಿ. ಹಾ ನೋಡಿ ಹಾಯ್ ಮಾಡಿದ್ದಾರೆ ಅವರು ಸಹ. ಅದ ಆತು ದೂರನಾ? ಆತು ದೂರ ಇದು ತೋರಿಸಿ ನೋಡಿ. ನೋಡಿ ಇಲ್ಲಿವರೆಗೆ ಬಂತು 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 ಬಂತು. ಎಷ್ಟು ಜನ ನೋಡಿ ಇವತ್ತು, ಫುಲ್ ಜನ. ರಜೆ ಇದ್ದ ಕಾರಣ, ಹಬ್ಬದ ಆದ ಕಾರಣ ಎಲ್ಲ ಜನ ಇಲ್ಲಿಂದ ಅಲ್ಲಿವರೆಗೂ ಸಹ ನೋಡಿ ಎಷ್ಟು ಇದ್ದಾರೆ ನೋಡಿ. ಈ ತಲೆಯಿಂದ ಆ ತಲೆವರೆಗೂ ಎಲ್ಲ ಜನವೇ ಜನ, ಜನವೇ ಜನ. ನೋಡಿ ಇಲ್ಲಿ ಕಬಡ್ಡಿ ಆಟ ಆಡ್ತಾ ಇದ್ದಾರೆ. ಇವರ ಕಬಡ್ಡಿ ಕಬಡ್ಡಿ ಆಟ ಆಡ್ತಿದ್ದಾರೆ ನೋಡಿ. ನೋಡಿ 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 ಹಿಡಿದು ಹಿಡಿದು ನೋಡಿ ಹಿಡಿದು ನೋಡಿ ಹಿಡಿದು ಆಯ್ತು ಇದು ಬಿಟ್ಟೆ ನಾನು. ಇವರು ಶಾರದಾಂಬ ಪ್ಲೇಯರ್ಸ್, ಶಾರದಾಂಬ ಪ್ಲೇಯರ್ಸ್ ಮರಡಿ ನಾವು ಡಿಸೆಂಬರ್ 16ಕ್ಕೆ ಸ್ಪಂದನಾ ಕ್ರೀಡೆ ನಡೆಯುತ್ತಿದೆ. ಎಲ್ಲಿ? ಮರಡಿ. ಶಾರದಾಂಬ ಪ್ಲೇಯರ್ಸ್ ಮರಡಿ ಮರಡಿ 16ನೇ ತಾರೀಕಿಗೆ ಸ್ಪಂದನ ಅವರು ಮೊನ್ನೆ ತಾನೇ ಸ್ಪಂದನಾ ಶಿವರಾಜೇಂದ್ರವರು ನಿಪ್ಪಣೆ ಅವರ ನಾವು ಅಭಿಮಾನಿಗಳು ಮರಡಿಯಲ್ಲಿ ಸ್ಪಂದನಾ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಅದರಲ್ಲಿ 16ನೇ ತಾರೀಕಿಗೆ ವಾಲಿಬಾಲ್ ಆಮೇಲೆ 3 ಗಂಟೆಗೆ ನಂತರ 3 ಗಂಟೆಗೆ ಸರಿಯಾಗಿ ಫುಟ್ಬಾಲ್ ಪಂದ್ಯಾಟ ನಡೆಯಲಿಕ್ಕೆ, ಆಟ ನಡೆಯಲಿಕ್ಕೆ, ಆಮೇಲೆ ಗಂಡಸರ ಪಂದ್ಯಾಟ ನಡೆಯಲಿಕ್ಕೆ. ಇದಕ್ಕೆಲ್ಲ ತಮಗೆಲ್ಲರಿಗೂ ಸ್ವಾಗತ. ಪ್ರಭಾ ಅಜಕಾರ್, ಪ್ರಭಾ ಅಜಕಾರ್ ಅಧಿಕಾರ ನೋಡಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ನೀರಲ್ಲೆಲ್ಲ. ಎಷ್ಟು ಜನ ಆಟ ಆಡ್ತಾರೆ ನೋಡಿ. ಕೆರೆ ಬಂತು ನೋಡಿ ನೋಡಿ ನೋಡಿ. ನೀವು ಬೇಗ ಬಂದಿದ್ದೀರಾ ಬೀಚ್ಗೆ? ಹೌದು. ಹೌದಾ? ಆಯ್ತು ಒಂದು ಅರ್ಧ ಗಂಟೆ. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಜಗದೀಶ್ ಅಂತ ಹೇಳಿ. ಇವರ ಹರೀಶ್ ಅಂತ. ನೀವು ಬೇಗ ಬಂದಿದ್ದೀರಾ? ಹೌದು. ಒಮ್ಮೆ ಅರ್ಧ ಗಂಟೆ ಆಯ್ತು. ಒಮ್ಮೆ ಎದ್ದು ನಿಂತ ಹಾಯ್ ಹೇಳಿ. ಹಾಯ್ ಹಾಯ್ ಹಾಯ್. ರಾಜ್ ನೀವು ಹಾಯ್ ಹೇಳಿ. ನಾನೇ ಅಮೃತ್ ಸುಮಿತ್ ಹಾಯ್ ಹಾಯ್ ಹೇಳಿ. ಆ ಕಡೆ ಹೋಗ್ಬೇಡಿ, ಈ ಕಡೆ ಬರ್ಬೇಕು ನೋಡಿ. ಇವರು ಸಹ ನೋಡಿ ಕುಣಿಯುವುದು ನೋಡಿ ನೀರಲ್ಲಿ. ಇವರು ಸಹ ನೋಡಿ ಕುಣಿಯುತ್ತಿದ್ದಾರೆ. ಈಗ ಸ್ವಲ್ಪ ಹೊತ್ತಾದ ನಂತರ ಸಣ್ಣ ಈಗ ಕಾಣ್ತಾ ಉಂಟು ಓಲಿ ಓಲಿ ಫಾಸ್ಟ್ ಆಗಿ ಹೋಗ್ತಾ ಉಂಟು. ಇವತ್ತು ಎಲ್ಲಿ ನೋಡಿದ್ರು ಬೀಚಲ್ಲಿ ಜನವೇ ಜನ, ಜನಸಾಗರ ತುಂಬಾ ಉಂಟು. ನೋಡಿ ಅಲ್ಲಿ ಹಗ್ಗ ಕಟ್ಟಿದ್ದಾರೆ. ಆ ಹಗ್ಗದಿಂದ ಆ ಕಡೆ ಹೋಗ್ಲಿಕ್ಕೆ ಇಲ್ಲ ನಿಜವಾಗಿ. ಆದ್ರೆ ಒಳ್ಳೆ ಹಗ್ಗ ಉಂಟು ನೋಡಿ, ಅಷ್ಟು ಸೇಫ್ಟಿ ಉಂಟು ಇಲ್ಲಿ. ಹಾಗಾಗಿ ಕರೆ ಮಾಡಿದ್ದು ನೋಡಿ. ಬರ್ತಾ ಇದ್ದಾರೆ. ಕಾಯ್ತಾ ಇದ್ದಾರೆ. ಹಾಗಾಗಿ ಅವರ ಮುಂದೆ ಹೋಗಿ ನಾನು ಇಟ್ಟು ನಾನು ಜನ ಇದ್ದಾರೆ ನೋಡಿ. ಮತ್ತೆ ಇವತ್ತು ದೀಪಾವಳಿ ಆದ ಕಾರಣ ತುಂಬಾ ಜನ ಬಂದಿದ್ದಾರೆ ನೋಡಿ. ಜನ ಬಂದಿದ್ದಾರೆ ನೋಡಿ.
ಫುಲ್ ಜನ ಇದ್ದಾರೆ ನೋಡಿ, ಇಲ್ಲಿ ನೋಡಿದ್ರೆ ಜನವೇ ಜನ. सनसेट इथेच वर ना.